ಅಯ್ಯೋ ಅಂಕಲ್, ನಮ್ಮ ಹುಡುಗಿನ ಏನು ಹೇಳ್ತಿದ್ದೀರಾ? ಆ ಥರ ಎಲ್ಲ ಏನೂ ಇಲ್ಲ ಅಂಕಲ್. ನೋಡು, ನಿನ್ನ ಮಾತಲ್ಲೇ ಇಷ್ಟು ಗಾಬರಿ ಇದೆ ಅಂದಮೇಲೆ ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅಂತ ಗೊತ್ತಾಗ್ತಾ ಇದೆ. ಏನೂ ಇಲ್ಲ ಅಂಕಲ್. ನಾನೊಬ್ಬ ಡಾಕ್ಟರ್ ಕಣಯ್ಯ. ನಾವು ರೋಗ ಏನು ಅಂತ ತಿಳ್ಕೊಳ್ಳೋಕೆ ಮೊದಲು ರೋಗಿ ಸೈಕಾಲಜಿನ ಚೆನ್ನಾಗಿ ಸ್ಟಡಿ ಮಾಡ್ತೀವಿ. ಈ ತಾಂಡವ್ ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ನಂದು ಬಿಡು, ನೀನೆಲ್ಲಿಗೆ ಹೋಗಿದ್ದೆ? ಯಾಕೆ ಇಷ್ಟು ಲೇಟು? ಕೆಲ್ಸಕ್ಕೆ ಸೇರಕ್ ಹೋಗಿದ್ದೆ. ವಾಟ್? ಕೆಲ್ಸನಾ? ಯಾವ ಕೆಲಸ? ಹೌದು ತಾಂಡವ್, ನಾನು ಕನಿಕನ್ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಇಷ್ಟ? ಅಯ್ಯೋ, ಔಟ್ ಆಫ್ ಯೋರ್ ಮೈಂಡ್. ಅವ್ರು ಅಷ್ಟೊಂದೆಲ್ಲ ಅವಮಾನ ಮಾಡ್ಬಿಟ್ಟು ಕೆಲಸದಿಂದ ಕಿತ್ತು ಬಿಸಾಕಿದ್ದಾರೆ, ಆದ್ರೂ ವಾಪಸ್ ಅಲ್ಲಿಗೆ ಹೋಗಿದೆಯಲ್ಲ. ಏನ್ ಹೇಳ್ಬೇಕು ನಿನ್ಗೆ? ನನಗಂತೂ ಗೊತ್ತಾಗ್ತಿಲ್ಲ. ಏ ತಾಂಡವ್, ಎಮೋಷನಲ್ ಆಗಿ ಥಿಂಕ್ ಮಾಡ್ಬೇಡ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅಟ್ಲೀಸ್ಟ್ ಮನೇಲಿ ಒಬ್ರಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಇವಾಗ ನೀನಂತೂ ಹೋಗ್ತಿಲ್ಲ, ನಾನು ಹೋಗ್ಲಿಲ್ಲ ಅಂದ್ರೆ ಹೇಗೆ? ತಾಂಡವ್, ಇವಾಗ ನಿನ್ ಪರಿಸ್ಥಿತಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಣು. EMI ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ಯಾ ತಾನೆ? ಹೀಗೆ ಆದ್ರೆ ಬ್ಯಾಂಕ್ ಅವರು ಯಾವಾಗ ಮನೆ ಹತ್ರ ಬರ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡೋದು ಶ್ರೇಷ್ಠ, ಎಲ್ಲ ನನ್ ಕರ್ಮ. ಸರಿ ತಾಂಡವ್, ಅದೆಲ್ಲ ಬಿಡು. ಊಟ ಮಾಡಿದ್ಯಾ? ಇಲ್ಲ, ನಾವ್ ಯೂಶಲಿ ಹೋಗೋ ಹೋಟೆಲ್ ಹೋಗೋಣ ಅಂತ ಅನ್ಕೊಂಡ್ರೆ ಅಷ್ಟೇ, ಈ ತಿಂಗಳು ಕೊನೆಯಲ್ಲಿ ಭಿಕ್ಷೆನೆ ಎತ್ತಬೇಕಾಗತ್ತೆ. ಅದಕ್ಕೆ ಅಂತ ಯಾವ್ದೋ ಒಂದು ಸಣ್ಣ ಹೋಟೆಲ್ ಹೋದೆ. ಅಲ್ಲಿ ನೋಡಿದ್ರೆ UPI ತಗೊಳಲ್ವಂತೆ, ಬರೀ ಕ್ಯಾಶ್ ಅಂತೆ. ಕ್ಯಾಶ್ ಇರ್ಲಿಲ್ಲ ನನ್ನ ಹತ್ರ, ಕಾರ್ಡ್ಸ್ ಬೇರೆ ನೀನ್ ತಗೊಂಡ್ ಹೋಗಿದ್ಯಾ. ಸರಿ, ಏನಾದ್ರೂ ಆರ್ಡರ್ ಮಾಡೋಣವಾ? ಬಟ್ ತಾಂಡವ್, ಕೆಲ್ಸದ ಬದಲಿಗೆ ಆಲ್ಟರ್ನೇಟಿವ್ ಇನ್ಕಮ್ ಬರೋ ತರ ನೀನ್ ಏನಾದ್ರೂ ಮಾಡ್ಬೇಕು. ಏನ್ ಆಲ್ಟರ್ನೇಟಿವ್? ಇದೆಯಲ್ಲ ನಿನ್ ಮನೆ, ನಾನು ಹೇಳ್ದಂಗೆ ನೀನ್ ಆ ಮನೆನ ತಗೋ, ಅದನ್ನ ರೆಂಟ್ ಬಿಟ್ಟು ನೀನ್ ಆರಾಮಾಗಿರು. ಇಷ್ಟ ದಿನ ನಾನು ಈ ವಿಷಯದ ಬಗ್ಗೆನೇ ಮಾತಾಡ್ಬೇಕು ಅಂತಿದ್ದೆ, ಆದ್ರೆ ಹೇಗ್ ಮಾತಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಈ ವಿಷಯ ನೀನೇ ಹೇಳ್ತಿರೋದ್ರಿಂದ ಇರೋ ವಿಷಯನ ನೇರವಾಗಿ ಹೇಳಿ. ನೀನು ತುಂಬಾ ಶ್ರೀಮಂತರ ಮನೆ ಹುಡುಗ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಭಾಗ್ಯ ಜೊತೆ ಕೆಲಸ ಮಾಡೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದು ಅಲ್ಲದೆ ಜನ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಅದು ನಿನಗೂ ಗೊತ್ತು ತಾನೆ. ಇನ್ನೊಂದು ವಿಷಯ, ನೀನೇನಾದ್ರೂ ಕೆಲ್ಸಕ್ಕೆ ಬಂದಿಲ್ಲ ಅಂದಿದ್ರೆ ಈ ತರ ಕಿಡ್ನಾಪ್ ಎಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನನ್ ಮಗಳು ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಲು. ಇದೆಲ್ಲ ಸರಿ ಬರಲ್ಲ ಆದಿ. ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಅತ್ತೆ. ಆಕ್ಚುಲಿ ನಾನು ಇಲ್ಲಿಗೆ ಬರ್ತಾ ಇರೋದು ಅದರಿಂದ ನನಗೆ ಖುಷಿ ಸಿಗ್ತಾ ಇದೆ ಅಂತ. ಆದ್ರೆ ನಾನು ಬರೋದ್ರಿಂದ ಬೇರೆಯವ್ರಿಗೆ ನೋವಾಗುತ್ತೆ ಅಂತಂದ್ರೆ ಆ ಖುಷಿನೇ ನನಗೆ ಬೇಡ. ನಾನು ನಾಳೆಯಿಂದ ಆ ಮನೆಗೆ ಬರಲ್ಲ. ಅಲ್ಲ ಸುನಂದ, ಏನು ಹೇಳೋದು ಬೇಡ. ನೋಡಿ, ಮತ್ತೆ ಈ ವಿಷಯದಲ್ಲಿ ಜಗಳ ಆಡೋದು ಬೇಡ. ಅತ್ತೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನಿನ್ ಬರ್ತೀನಿ.
ಸರಿ, ನೀನ್ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ನೀವ್ಯಾವ ಕಡೆ? ನಾನು ಫ್ರೆಂಡ್ ಜೊತೆ ಮಾತಾಡ್ಬೇಕು. ಅವನ ಜೊತೆ ಮಾತಾಡ್ಕೊಂಡು ಬೇಗ ಬರ್ತೀನಿ. ನೀವ್ ಹೊರಡು. ಹುಷಾರು. ಹಾ, ನೀವು ಫ್ರೆಂಡು, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮಾತಾಡೋಕ್ಕೆ ಇನ್ನೇನು ಉಳ್ದಿಲ್ಲ ಗೆಳತಿ, ಎಲ್ಲ ಮುಗ್ದು ಹೋಗಿದೆ. ಆ ವಿಷಯ ಅಲ್ಲ ಫ್ರೆಂಡು, ಬೇರೆ ವಿಷಯ. ಬೇರೆ ವಿಷಯನಾ? ಏನು? ಅದೇ ಹೇಳಿದ್ನಲ್ಲ, ಬೆಳಗ್ಗೆ ಮಾತಾಡೋದಿದೆ ಅಂತ. ಹಾ, ಹೇಳಿ ಗೆಳತಿ. ಗೆಳತಿ, ನೀವು ಹೀಗೆ ಸುಮ್ಮನೆ ನಿಂತ್ರೆ ನಾನು ಏನಂತ ತಿಳ್ಕೊಬೇಕು? ಹೇಳಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಇವಾಗೇನು, ನಾಳೆಯಿಂದ ನೀನ್ ನಮ್ಮ ಮನೆಗೆ ಬರೋದಿಲ್ವಾ? ಕೆಲಸ ಮಾಡೋದಿಲ್ವಾ? ಅಲ್ಲ ಗೆಳತಿ, ನಾನು ಅಲ್ಲಿ ಬರೋದ್ರಿಂದ ಬೇರೆಯವ್ರಿಗೆ ಬೇಜಾರಾಗುತ್ತೆ ಅನ್ನೋದಾದ್ರೆ ನಾನು ಅಲ್ಲಿ ಬರೋದು ತಪ್ಪಲ್ವಾ? ನಾ ಬೇರೆಯವ್ರ ಬಗ್ಗೆ ಕೇಳ್ತಾ ಇಲ್ಲ. ನಿನ್ನ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ಬರ್ಬೇಕು ಅಂತಿದ್ಯೋ, ಬರಬಾರ್ದು ಅಂತಿದ್ಯೋ? ನೋಡು ನೋಡು, ಬರ್ತೀಯೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ ತಾನೆ. ಹೇಗ್ ಸುಮ್ನೆ ನಿಂತಿದ್ಯಾ ನೋಡು. ಮೌನಂ ಸಮ್ಮತಿ ಲಕ್ಷಣಂ ಅಂತ ಮಾತೇ ಇದೆಯಾ ನೋಡು. ಹಾಗೆ ನಿನ್ ಮೌನದಿಂದಾನೆ ನನಗೆಲ್ಲ ಅರ್ಥ ಆಯ್ತು. ನೋಡು ಫ್ರೆಂಡ್, ನೀ ನಮ್ಮ ಮನೆಗ್ ಬರೋದ್ರಿಂದ ನಿನಗೇನ್ ಸಂತೋಷ ಸಿಗತ್ತೆ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ನೀ ಬಂದ್ಮೇಲೆ ಭಾಗ್ಯನ್ ಜೀವನದಲ್ಲಿ ಸಂತೋಷ ಶುರು ಆಗಿದೆ. ನೀ ಬಂದ್ಮೇಲೆ ಅವಳ ಮುಖದಲ್ಲಿ ನಗು ಶುರು ಆಗಿದೆ. ನೀ ಬಂದ್ಮೇಲೆ ಅವಳು ಎಲ್ರ ಜೊತೆನೂ ಸಹಜವಾಗಿ ಮಾತಾಡ್ತಾ ಇದ್ದಾಳೆ. ನೋಡು ಫ್ರೆಂಡ್, ನಿನ್ನ ನಾನು ವಾಪಸ್ ಕರಿತಿರೋದು ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಭಾಗ್ಯಂಗೋಸ್ಕರ. ನೀನಿದ್ರೆ ಭಾಗ್ಯ ತುಂಬಾ ಖುಷಿಯಾಗಿರ್ತಾಳೆ. ಸುತ್ತ 106 ಜನ ಇದ್ರು ಅವ್ರು ಯಾರು ನನಗೆ ಕಾಣಿಸೋದಿಲ್ಲ. ಅವಾಗ ಅವಳು ಮಾತ್ರ ಕಾಣಿಸ್ತಾಳೆ. ನಿಮ್ಮಿಬ್ರು ಮಧ್ಯೆ ಏನಾದ್ರೂ? ನಮ್ಮಿಬ್ಬರ ಮಧ್ಯೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ. ಎಲ್ಲ ಶುರುವಾಗೋದು ಫ್ರೆಂಡ್ಶಿಪ್ ಇಂತಾನೆ. 100ಕ್ಕೆ 100 ಹೇಳ್ತಾ ಇದ್ದೀನಿ ಕೇಳು. ನಿನಗೆ ಭಾಗ್ಯದ ಮೇಲೆ ಪ್ರೀತಿ ಇದೆ. ಯಾಕೆ ಇದೆಲ್ಲ ನೆನಪಾಗ್ತಾ ಇದೆ ನನಗೆ? ಅರೆ, ಡಾಕ್ಟರ್ ಅಂಕಲ್ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಅಂಕಲ್. ಏನಪ್ಪಾ ಅದೇ, ಏನ್ ಇನ್ನೂ ಮಲ್ಕೊಂಡಿಲ್ವಾ? ಇಲ್ಲ ಅಂಕಲ್, ಈಗ ಮಲ್ಗಬೇಕು. ಹೇಗಿದೆ ನಿನ್ನ ಆರೋಗ್ಯ? ಪರವಾಗಿಲ್ಲ ಅಂಕಲ್, ಚೆನ್ನಾಗಿದೆ. ನಿನ್ಗೂ ನಿನ್ ಫ್ರೆಂಡ್ಗೂ ಜಗಳ ಸರಿ ಹೋಯ್ತಾ? ಹಾ ಅಂಕಲ್, ಅವ್ರದ್ದು ಸರಿ ಹೋಯ್ತು. ಹಾಗಾದ್ರೆ ನೀ ತುಂಬಾ ಚೆನ್ನಾಗಿರ್ತೀಯ ಬಿಡು. ನೋಡು, ನೀ ಆ ಭಾಗ್ಯನ್ ಜೊತೆ ಇರೋ ತನಕ ಏನೂ ಆಗೋದಿಲ್ಲ. ಇದು ನಾನ್ ಕಂಡ್ಕೊಂಡ್ ಸತ್ಯಪ್ಪ.
ಈಗ ನಿನ್ನ ಹುಡುಗಿ ಹೇಗಿದ್ದಾಳೆ? ಅಯ್ಯೋ ಅಂಕಲ್, ನಮ್ಮ ಹುಡುಗಿನ ಏನ್ ಹೇಳ್ತಿದ್ದೀರಾ? ಆ ಥರ ಎಲ್ಲ ಏನೂ ಇಲ್ಲ ಅಂಕಲ್. ನೋಡು, ನಿನ್ನ ಮಾತಲ್ಲೇ ಇಷ್ಟು ಗಾಬರಿ ಇದೆ ಅಂದಮೇಲೆ ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅಂತ ಗೊತ್ತಾಗ್ತಾ ಇದೆ. ಏನೂ ಇಲ್ಲ ಅಂಕಲ್. ನಾನೊಬ್ಬ ಡಾಕ್ಟ್ರ್ ಕಣಯ್ಯ. ನಾವು ರೋಗ ಏನು ಅಂತ ತಿಳ್ಕೊಳಕ್ ಮೊದಲು ರೋಗಿ ಸೈಕಾಲಜಿನ ಚೆನ್ನಾಗಿ ಸ್ಟಡಿ ಮಾಡ್ತೀವಿ. ನೋಡು, ನೀ ಹಾಗೆಲ್ಲ ಹೇಳಕ್ ಹೋಗ್ಬೇಡ, ಅದಿಲ್ಲ ಇದಿಲ್ಲ ಅಂತ. ನನಗೆಲ್ಲ ಅರ್ಥ ಆಗತ್ತೆ. ಓಕೆ, ಜಾಸ್ತಿ ಹೊತ್ತು ನಿದ್ರೆ ಕೆಡಬೇಡ, ಮಲ್ಕೋ. ಗುಡ್ ನೈಟ್ ಅದಿ. ಸರಿ ಅಂಕಲ್, ಗುಡ್ ನೈಟ್. ಏನಿದು, ಎಲ್ಲರೂ ಒಂದೇ ದಿನ ಒಂದೇ ತರ ಮಾತಾಡ್ತಾ ಇದಾರಲ್ಲ? ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಹಾಕ್ ಹಾಕ್. ಹಾ, ಸೆಂಟ್ರಿ ಮಧ್ಯದಲ್ಲಿ ಹಾಕ್. ಇನ್ನೊಂದ್ ಸ್ವಲ್ಪ ಅದು ಹೋಳ ಹಾಕಲ್ಲಿ. ಹಾಕ್ ಹಾಕ್ ಹಾಕ್. ಏನ್ ಕುಸುಮ ಇದು? ಊಟ ಮಾಡದೆ 1 ವಾರ ಆಗಿರೋ ತರ ಊಟ ಮಾಡ್ತಾ ಇದೀಯಾ? ಸಂತೋಷ ರೀ, ಸಂತೋಷ. ಏನ್ ಕುಸುಮ ಇದು? ನಮ್ ಮದುವೆ ಆದ್ಮೇಲೆ ನೀನ್ ಇಷ್ಟೊಂದು ಸಂತೋಷವಾಗಿರೋದನ್ನ ನಾನು ನೋಡ್ಲೇ ಇಲ್ಲ. ಸಂತೋಷ ಸಂದರ್ಭಗಳು ಎಷ್ಟೋ ಬಂದಿತ್ತು, ಆದ್ರೆ ಆ ಸಂತೋಷನ ಅಷ್ಟೊಂದು ಅನುಭವಿಸಿಲ್ಲ ನೀನು. ಇವತ್ತು ನೋಡಿದ್ರೆ ಯಾಕೆ ಹೀಗಾಡ್ತಾ ಇದೀಯಾ? ಊರಿ, ಆವಾಗ ಎಷ್ಟು ಸಂತೋಷ ಆಗಿತ್ತು, ಅದಕ್ಕಿಂತ ಜಾಸ್ತಿ ಸಂತೋಷ ಈಗ ಆಗ್ತಾ ಇದೆ ನಂಗೆ. ನನಗಂತೂ ಇದು ತುಂಬಾ ಖುಷಿಯಾದ ವಿಷಯ. ಹೌದಾ? ಏನತ್ತೆ ಅದು? ಅದೆಲ್ಲ ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ. ಬಹಳ ಚೆನ್ನಾಗಿದೆ. ಒಂಚೂರು ಸಾಂಬಾರ, ಅನ್ನ ಜಾಸ್ತಿ ಆಯ್ತು. ಅತ್ತೆ, ಆದಿ ಅವ್ರು ಸಿಕ್ಕಿದ್ರ? ಕೆಲ್ಸದ ಬಗ್ಗೆ ಏನಾದ್ರು ಹೇಳಿದ್ರ? ಹ್ಮ್, ಸಿಕ್ಕಿದ್ದ. ಕೆಲ್ಸಕ್ ಬಂದೇ ಬರ್ತಾನೆ, ಬರ್ದೇ ಎಲ್ಲ ಹೋಗ್ತಾನೆ. ಪ್ರೀತಿ ಅಂದ್ರೆ ಅದೇ ಅಲ್ವಾ? ಏನ್ ಹೇಳ್ತೀರಿ? ಅದು ಭಾಗ್ಯ. ಕೆಲ್ಸದ ಮೇಲೆ ಪ್ರೀತಿ. ಕೆಲ್ಸದ ಮೇಲೆ ಪ್ರೀತಿ ಅಂದ್ರೆ ಅದ್ ಹಾಗೆ ಅಲ್ವಾ?